ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇವತ್ತೂ ಕೂಡ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸೋದಕ್ಕೆ, ಮುಂದುವರಿಸೋದಕ್ಕೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇರೋದು ನಮ್ಮದೊಂದೇ ರಾಜ್ಯ. ಈಗ ತಮಿಳ್ನಾಡವ್ರದ್ದು ನಾವು ಕನ್ನಡದ ಬಗ್ಗೆ ಅಭಿಮಾನ ಯೋಚನೆ ಮಾಡ್ಬೇಕಾದ್ರೆ ಅಂಥದ್ದು ನಾವು ಮಾಡಬೇಕಾಗಿತ್ತೇನೋ ಹಿಂದೆ ಅಂತ ಒಂದು ದುರಂತ ಇಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಕನ್ನಡವನ್ನು ಉಳಿಸ್ಕೋಬೇಕು ಅನ್ನೋದು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಸರ್ಕಾರ ನಾವು ಇದಕ್ಕೆ ವಿರೋಧ ಇದ್ದೀವಿ ಅಂತ ಹೇಳೇ ಇಲ್ಲ ಇದುವರೆಗೂ. ಆದರೆ ಆಗಿದೆಯಾ? ಇಲ್ಲ. ಇಲ್ಲಿ ಎಲ್ಲಿ ಲೋಪ? ಆಡಳಿತಾತ್ಮಕ ನಮಗೆ ಬೇಕಾಗಿರೋದಲ್ಲಿ ಆಡಳಿತದಲ್ಲಿ ಕನ್ನಡ, ಶಿಕ್ಷಣದಲ್ಲಿ ಕನ್ನಡ, ಉದ್ಯೋಗದಲ್ಲಿ ಕನ್ನಡ, ಗಡಿ ಭಾಗದಲ್ಲಿ ಕನ್ನಡ, ಕನ್ನಡಿಗರಿಗೆ ಕನ್ನಡ, ಕನ್ನಡೇತರರಿಗೆ ಕನ್ನಡ ಮತ್ತು ಬೇರೆ ಬೇರೆ ವಲಸೆ ಬಂದಂಥ ವ್ಯವಹಾರ ವ್ಯಾಪಾರಕ್ಕೋಸ್ಕರ ಬಂದಂಥವರಲ್ಲಿ ಹೇಗೆ ನಾವು ಕನ್ನಡವನ್ನು ಬೆಳೆಸಬೇಕಾಗಿದೆ. ಎಲ್ಲೋ ಒಂದು ಕಡೆ ನಮ್ಮ ತಾತ್ಸಾರ ಉದಾಸೀನ ಮನೋಭಾವನೆ ನಮ್ಮದು ಸಾರ್ವಜನಿಕವಾಗಿ, ಅದೆಲ್ಲಕ್ಕಿಂತ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿರ್ತಕ್ಕಂಥ ನಿರುತ್ಸಾಹ ಮತ್ತು ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಅನುಕೂಲಕ್ಕೋಸ್ಕರವಾಗಿ ಭಾಷೆಯನ್ನು ಸಂಪೂರ್ಣವಾಗಿ ಅನುಷ್ಠಾನ ತಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ಲ ಅವರು ಯಾರೇ ಆಗಿರಲಿ. ಇವತ್ತಿನ ಮುಖ್ಯಮಂತ್ರಿಗಳನ್ನು ಸೇರಿಸಿ ನಾನು ಹೇಳೋದೇನೆಂದರೆ, ಇವತ್ತಿನ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಅವರ ಇಲಾಖೆನಲ್ಲೇ ಹೋಗಿ ನೋಡಿದ್ರೆ ಯಾವುದೇ ಸೆಕ್ರೆಟರಿಗಳು ಕೂಡ ಕನ್ನಡದಲ್ಲಿ ನೋಟ್ ಆಗ್ತಾ ಇಲ್ಲ. ಅವ್ರ ಗಮನಕ್ಕೆ ಬರಲ್ಲ.